ವಿದ್ಯಾರ್ಥಿ ಮಿತ್ರರೇ, ಈ ದಿನ ಡಿಪಾರ್ಟ್ಮೆಂಟ್ ಆಫ್ PU ಎಜುಕೇಷನ್ ಬ್ಯಾಂಗ್ಳೂರ್, ಡೆಪ್ಯೂಟಿ ಡೈರೆಕ್ಟರ್ ಮಂಡ್ಯ, ಪೊಲಿಟಿಕಲ್ ಸೈನ್ಸ್ ಅಕಾಡೆಮಿ ಮಂಡ್ಯ ಡಿಸ್ಟಿಕ್ ಇವರು ಸಂಯೋಜಿಸಿರ್ತಕ್ಕಂಥ ಈ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿ ಮಿತ್ರರೇ, ಈ ಹಿಂದಿನ ತರಗತಿಗಳಲ್ಲಿ ತಾವು ಸಂವಿಧಾನ ಮತ್ತು ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೀರಿ. ಸಂವಿಧಾನ ಅಂದ್ರೆ ಏನು, ಅದರ ವಿಧಗಳು, ಸರ್ಕಾರ ಅಂದ್ರೆ ಏನು, ಅದರ ವಿಧಗಳು, ಇವುಗಳನ್ನು ತಿಳ್ಕೊಂಡಿದ್ದೀರಾ. ಸರ್ಕಾರ ವಿಧಗಳನ್ನ, ಅಧಿಕಾರ ಯಾರಲ್ಲಿ ಕೇಂದ್ರೀಕೃತವಾಗಿದೆ ಅನ್ನುವುದರ ಆಧಾರದ ಮೇಲೆ ನಾವು ಸರ್ಕಾರವನ್ನು ಅನೇಕ ವಿಧಗಳನ್ನಾಗಿ ವಿಂಗಡಿಸ್ತೀವಿ. ಫಾರ್ ಎಕ್ಸಾಂಪಲ್, ಅಧಿಕಾರ ಜನರಲ್ಲಿದ್ರೆ ಅದನ್ನ ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ, ಪ್ರಜೆಗಳಲ್ಲದೆ ಯಾವುದೋ ಒಬ್ಬ ವ್ಯಕ್ತಿಯಲ್ಲಿದ್ರೆ ಅವನು ಅಂಕುಶಕ್ಕೆ ಅಂದ್ರೆ ಹಿಡಿತಕ್ಕೆ ಸಿಕ್ಕದೇ ಇದ್ರೆ ಅದನ್ನ ನಿರಂಕುಶ ಸರ್ಕಾರ ಅಂತ ಕರಿತೀವಿ. ಅದೇ ತರ ಅಧಿಕಾರ ಯಾವ ಒಂದು ಕಾರ್ಯಾಂಗದಲ್ಲಿದೆ, ಸಂಸತ್ತಿನಿಂದ ರಚನೆಗೊಂಡಂತಹ ಕಾರ್ಯಾಂಗ ಆಗಿದ್ರೆ ಅದನ್ನ ಸಂಸದೀಯ ಮಾದರಿಯ ಸರ್ಕಾರ ಅಂತ ಕರಿತೀವಿ. ಅದು ಸಂಸತ್ತಿಗೆ ಜವಾಬ್ದಾರಿಯುತವಾಗಿರ್ತದೆ. ಆದರೆ ಸಂಸತ್ತಿಗೆ ಜವಾಬ್ದಾರಿಯುತ ಆಗಿಲ್ಲದೆ ಜನರಿಂದ ನೇರವಾಗಿ ಆಯ್ಕೆಯಾದ ಅಧ್ಯಕ್ಷನಿಗೆ ಸೇರಿದ್ದರೆ ಅದನ್ನ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಅಂತ ಕರಿತೀವಿ. ಈ ತರಗತಿಯಲ್ಲಿ ವಿದ್ಯಾರ್ಥಿ ಮಿತ್ರರೇ, ಏಕಾತ್ಮಕ ಸರ್ಕಾರ ಮತ್ತು ಸಂಯುಕ್ತ ಸರ್ಕಾರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರವನ್ನ ಯಾವ ಆಧಾರದ ಮೇಲೆ ಮಾಡ್ತೀವಿ ನಾವು ಅಂದ್ರೆ ಅಧಿಕಾರ ಇಲ್ಲಿ ಕೇಂದ್ರೀಕೃತವಾಗಿದೆಯೋ ಅಥವಾ ವಿಕೇಂದ್ರೀಕೃತವಾಗಿದೆಯೋ. ಕೇಂದ್ರೀಕೃತವಾಗಿದ್ದರೆ ಅಂದ್ರೆ ಯಾವುದೋ ಒಂದು ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದರೆ ಅದನ್ನ ಏಕಾತ್ಮಕ ಎಂದು, ಆದರೆ ಒಂದಕ್ಕಿಂತ ಹೆಚ್ಚು ಸರ್ಕಾರಗಳಲ್ಲಿ ವಿಕೇಂದ್ರೀಕರಣಗೊಂಡಿದ್ದರೆ ಅದನ್ನ ಸಂಯುಕ್ತ ಸರ್ಕಾರ ಅಂತ ಕರಿತೀವಿ. ಮಿತ್ರರೇ, ಇವತ್ತು ನಾವು ಅದರಲ್ಲಿ ಬರ್ತಕ್ಕಂಥ ಏಕಾತ್ಮಕ ಸರ್ಕಾರದ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ. ನನ್ನ ಹೆಸರು ಶಿವಣ್ಣ TB ಅಂತೇಳಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕೊಡಿಯಾಲ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ವಿದ್ಯಾರ್ಥಿ ಮಿತ್ರರೇ, ಏಕಾತ್ಮಕ ಸರ್ಕಾರ ಇದರ ಅರ್ಥ ಏನು? ವಾಟ್ ಈಸ್ ಮೀನ್ ಬೈ ಯುನಿಟರಿ ಗವರ್ನಮೆಂಟ್? ಹಂಗಂದ್ರೆ ಏನು ಅಂತಂದ್ರೆ ವೆರಿ ಸಿಂಪಲ್. ನೀವು ಎಷ್ಟು ಈಸಿ ಇದೆ ಅಂದ್ರೆ ಈ ಒಂದು ಯೂನಿಟ್ ತುಂಬಾ ಈಸಿ. ಏಕಾತ್ಮಕ ಎಂದರೇನು? ಏಕ ಎಂದರೆ ಒಂದು ಎಂದರ್ಥ. ಅಂದರೆ ಇಡೀ ರಾಷ್ಟ್ರದ ಎಲ್ಲ ಅಧಿಕಾರಗಳು ಒಂದೇ ಸರ್ಕಾರದಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕರಣಗೊಂಡಿದ್ದರೆ ಅದನ್ನ ನಾವು ಏಕಾತ್ಮಕ ಸರ್ಕಾರ ಅಂತ ಬಹಳ ಸರಳವಾಗಿ ಹೇಳ್ಬಹುದು. ಅದನ್ನೇ ಈ ತರ ಹೇಳಿದ್ರೆ, ರಾಷ್ಟ್ರದ ಎಲ್ಲ ಅಧಿಕಾರವು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದು ಪ್ರಾಂತ್ಯ ಸರ್ಕಾರಗಳು ಆ ಕೇಂದ್ರ ಸರ್ಕಾರಕ್ಕೆ ಅಧೀನವಾಗಿದ್ದರೆ, ಜವಾಬ್ದಾರಿಯುತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದರೆ ಅದನ್ನ ನಾವು ಏಕಾತ್ಮಕ ಸರ್ಕಾರ ಎಂದು ಕರೆಯುತ್ತೇವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಜಗತ್ತಿನಲ್ಲಿ ಸಾಕಷ್ಟು ಏಕಾತ್ಮಕ ಸರ್ಕಾರಗಳಿವೆ. ಆದರೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಂಗ್ಲೆಂಡು, ಫ್ರಾನ್ಸ್. ನೀವು ಇನ್ನೂ ತಗೋಬಹುದು, ಜಪಾನ್ ಇದೆ, ಇಟಲಿ ಇದೆ, ಬೆಲ್ಜಿಯಂ ಇದೆ, ಶ್ರೀಲಂಕಾ ಇದೆ. ಹೀಗೆ ಅನೇಕ ರಾಷ್ಟ್ರಗಳಲ್ಲಿ ನಾವು ಏಕಾತ್ಮಕ ಸರ್ಕಾರವನ್ನ ಕಾಣಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್ ವಿದ್ಯಾರ್ಥಿ ಮಿತ್ರರೇ, ಈ ಏಕಾತ್ಮಕ ಸರ್ಕಾರದಲ್ಲಿ ನಾವು ವಿದ್ಯಾರ್ಥಿ ಮಿತ್ರರೇ, ಏಕಾತ್ಮಕ ಸರ್ಕಾರ ಅಂತಂದ್ರೆ ಅಧಿಕಾರವೆಲ್ಲ ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರಬಹುದು. ನೋಡಿ, ಏಕೈಕ ಕೇಂದ್ರ ಸರ್ಕಾರವಿದ್ದು ಅದು ಬಹಳ ಪ್ರಮುಖವಾದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವವನ್ನು ಪಡೆದ ವಿಷಯಗಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಅಧಿಕಾರವನ್ನ ಚಲಾಯಿಸುತ್ತದೆ. ಹಾಗಾದ್ರೆ ಪ್ರಾಂತೀಯ ಸರ್ಕಾರಗಳಿವೆ, ಪ್ರಾಂತೀಯ ಸರ್ಕಾರಗಳು ಇರ್ತವೆ. ಆದರೆ ಆ ಸರ್ಕಾರಗಳು ಕೇಂದ್ರದ ಅಧೀನದಲ್ಲಿದ್ದು ಕೇಂದ್ರದ ಭಿಕ್ಷೆ ಅಂದ್ರೆ ಕೇಂದ್ರ ಏನು ಅಧಿಕಾರವನ್ನ ಕೊಡ್ತದೋ ಅಂತ ಅಧಿಕಾರವನ್ನ ಮಾತ್ರ ಚಲಾಯಿಸುವಂತಹ ಪರಿಮಿತಿಯಲ್ಲಿ ಪ್ರಾಂತೀಯ ಸರ್ಕಾರಗಳು ಇರುತ್ತವೆ ಅಂತಕ್ಕಂಥದ್ದು. ಸೊ ಇವುಗಳು ಪ್ರಾಂತೀಯ ಪ್ರಾಮುಖ್ಯತೆಯನ್ನು ಪಡೆದಂತ ವ್ಯವಸಾಯ, ಕಂದಾಯ, ರಸ್ತೆ ಇಂಥ ವಿಚಾರಗಳ ಮೇಲೆ ತಮ್ಮ ಅಧಿಕಾರವನ್ನ ಚಲಾಯಿಸ್ತವೆ ಅಂತಕ್ಕಂಥದ್ದು. ಈ ಪ್ರಾಂತ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಸೃಷ್ಟಿಯಾಗಿದ್ದು ಕೇಂದ್ರ ಸರ್ಕಾರ ಎಷ್ಟು ಅಧಿಕಾರವನ್ನು ಕೊಡುತ್ತೋ
ಅಷ್ಟು ಅಧಿಕಾರವನ್ನು ಮಾತ್ರ ಪರಿಮಿತಿಯಲ್ಲಿ ಚಲಾಯಿಸ್ತದೆ. ಕೇಂದ್ರ ಸರ್ಕಾರ ಹೆಚ್ಚು ಅಧಿಕಾರವನ್ನು ಕೊಡಬಹುದು, ಕೊಟ್ಟಂತ ಅಧಿಕಾರವನ್ನು ವಾಪಸ್ ಕಿತ್ಕೋಬಹುದು ಅಥವಾ ಅಧಿಕಾರವನ್ನು ರದ್ದುಪಡಿಸಬಹುದು. ಈ ಒಂದು ಅಧಿಕಾರವನ್ನ ಪ್ರಶ್ನಿಸುವಂತ ಶಕ್ತಿ ಈ ಪ್ರಾಂತೀಯ ಸರ್ಕಾರಗಳಿಗೆ ಇರುವುದಿಲ್ಲ ಅಂತಕ್ಕಂಥದ್ದು. ಸೊ ಈಗ ನೆಕ್ಸ್ಟ್ ಮುಂದಿನದು ಏನು ಏಕಾತ್ಮಕ ಸರ್ಕಾರ ಎಂದರೇನು? ನಾನು ಹೇಳಿದ ಅಧಿಕಾರ ಎಲ್ಲ ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರುವುದು ಅಂತ ರಾಜಕೀಯ ತಜ್ಞರು, ರಾಜ್ಯಶಾಸ್ತ್ರಜ್ಞರು ಅವರದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಇದನ್ನ ನಾವು ವ್ಯಾಖ್ಯಾನಗಳು, ಡೆಫಿನೇಷನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವ ತಜ್ಞರು ಏನೇನು ಹೇಳೋರೆ? ಪ್ರೊಫೆಸರ್ ಎ ವಿ ಡೈಸಿ ಅಂತಕ್ಕಂಥವರು ಒಂದೇ ಕೇಂದ್ರ ಸರ್ಕಾರ ಚಲಾಯಿಸುವ ಸರ್ವಶ್ರೇಷ್ಠವಾದ ಶಾಸನಬದ್ಧವಾದ ಅಧಿಕಾರವೇ ಏಕಾತ್ಮಕ ಸರ್ಕಾರ ಅಂತ ಹೇಳಿದ್ದಾರೆ. ಎಚ್ ಫೈನರ್ ಅಂತಕ್ಕಂಥವರು ಸರ್ಕಾರದ ಸರ್ವ ಅಧಿಕಾರವು ಅಂದ್ರೆ ಎಲ್ಲಾ ಅಧಿಕಾರವು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದು ಅದು ಇಡೀ ರಾಷ್ಟ್ರದಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸುವುದೇ ಏಕಾತ್ಮಕ ಸರ್ಕಾರ ಅಂತ ಫೈನಲ್ ಅವರು ಹೇಳಿದ್ದಾರೆ. ಇನ್ನ ಮತ್ತೊಬ್ಬ ತಜ್ಞರು ವಿಲೋಬಿ ಅವರು ಏನ್ ಹೇಳ್ತಾರೆ? ಸಂವಿಧಾನದ ಎಲ್ಲ ಅಧಿಕಾರಗಳು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕರಣವಾಗಿದ್ದು ಇಂತಹ ಕೇಂದ್ರವು ತನಗಿಷ್ಟ ಬಂದ ಹಾಗೆ ಪ್ರಾಂತ್ಯಗಳಿಗೆ ಅಧಿಕಾರವನ್ನು ಹಂಚುವ ವ್ಯವಸ್ಥೆಯನ್ನು ಏಕಾತ್ಮಕ ಸರ್ಕಾರ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಸ್ಟ್ರಾಂಗ್ ಅಂತಕ್ಕಂಥವ್ರು ಬಹಳ ಸ್ಟ್ರಾಂಗ್ ಆದಂತ ಒಂದು ವ್ಯಾಖ್ಯಾನವನ್ನು ಕೊಟ್ಟರೆ ಅದೇನಪ್ಪಾ ಅಂತಂದ್ರೆ ಏಕಾತ್ಮಕ ಸರ್ಕಾರವೆಂದರೆ ಏಕೈಕ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸಂಘಟನೆಗೊಂಡಂತ ಒಂದು ಸರ್ಕಾರಿ ವ್ಯವಸ್ಥೆ. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಒಂದು ನೀವು ಗಮನಿಸಬೇಕು. ನಾನು ಇಷ್ಟು ವ್ಯಾಖ್ಯಾನವನ್ನ ಯಾಕೆ ಹೇಳಿದೆ ಅಂದ್ರೆ ಈ ವ್ಯಾಖ್ಯಾನವನ್ನ ಗಮನಿಸಿದಾಗ ನಾವು ಇದರ ಲಕ್ಷಣಗಳು ಏನು ಅಂತಕ್ಕಂಥದ್ದನ್ನ ತಿಳ್ಕೋಬಹುದು. ಆ ಲಕ್ಷಣಗಳನ್ನ ಈಗ ನೋಡೋಣ. ಅಧಿಕಾರ ಕೇಂದ್ರೀಕರಣ, ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಘಟಕಗಳು, ಪ್ರಬಲ ಅಥವಾ ಮತ್ತು ಏಕವಾದಂತಹ ಕೇಂದ್ರ ಸರ್ಕಾರ, ಸಂವಿಧಾನದ ಶ್ರೇಷ್ಠತೆ ಇಲ್ಲ, ಸಂವಿಧಾನವು ಲಿಖಿತ ಅಲಿಖಿತ ಅಂತಕ್ಕಂಥದ್ದು ಇಲ್ಲಿ ಅಪ್ರಸ್ತುತ, ವಿಶೇಷ ನ್ಯಾಯಾಲಯ ಅನಗತ್ಯ, ನೌಕರರ ಸಾಯಿಯ ಮೇಲೆ ಅವಲಂಬನೆ. ಆ ಡೆಫಿನೇಷನ್ ನೋಡಿದಾಗ ಇಷ್ಟು ಅಂಶಗಳು ಗೊತ್ತಾಗ್ತವೆ. ಈಗ ಇವುಗಳ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಈಗ ಮೊದಲನೇದು ಅಧಿಕಾರ ಕೇಂದ್ರೀಕರಣ, ಕಾನ್ಸಂಟ್ರೇಷನ್ ಆಫ್ ಪವರ್. ನೋಡಿ, ನಾನು ಮೊದಲು ಹೇಳಿದ್ದೀನಿ ಏಕಾತ್ಮಕ ಸರ್ಕಾರ ಅಂದ್ರೆ ಒಂದೇ ಸರ್ಕಾರ, ಆ ಸರ್ಕಾರಕ್ಕೆ ಇಡೀ ರಾಷ್ಟ್ರದ ಅಧಿಕಾರ ಸಂವಿಧಾನಬದ್ಧವಾಗಿ ಕೇಂದ್ರೀಕರಣಗೊಂಡಿರುತ್ತದೆ ಅಂತಕ್ಕಂಥದ್ದು. ಈ ಅಧಿಕಾರವನ್ನು ಪ್ರಶ್ನಿಸುವ ಅಧಿಕಾರ ರಾಜ್ಯಗಳಿಗೆ ಇರುವುದಿಲ್ಲ ಅಂತಕ್ಕಂಥದ್ದು. ಇನ್ನು ಎರಡನೇದು ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಘಟಕಗಳು, ಯೂನಿಟ್ಸ್ ಆರ್ ದ ಕ್ರಿಯೇಷನ್ ಆಫ್ ಸೆಂಟರ್. ಅಂದ್ರೆ ಈಗ ಒಂದು ರಾಷ್ಟ್ರದ ಮೇಲೆ ಆಡಳಿತ ನಡೆಸಕ್ಕೆ ಬರೀ ಕೇಂದ್ರ ಸರ್ಕಾರ ಒಂದರಿಂದಲೇ ಸಾಧ್ಯ ಇಲ್ಲ, ಹಲವಾರು ಪ್ರಾಂತ್ಯ ಸರ್ಕಾರಗಳು ಬೇಕಾಗ್ತವೆ. ಈ ಪ್ರಾಂತ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ತನ್ನ ಆಡಳಿತದ ಹಿತದೃಷ್ಟಿಯಿಂದ ಸ್ಥಾಪನೆ ಮಾಡಿಕೊಂಡಿರ್ತದೆ. ಅದರಿಂದ ಈ ಘಟಕಗಳು ಕೇಂದ್ರ ಸರ್ಕಾರದ ಸೃಷ್ಟಿ ಅಂತಕ್ಕಂಥದ್ದು. ಪ್ರಬಲ ಮತ್ತು ಏಕಕೇಂದ್ರ ಸರ್ಕಾರ, ನಾನು ಮೊದಲೇ ಹೇಳಿದೆ ಏಕಾತ್ಮಕ ಅನ್ನೋದೇ ಒಂದು, ಇಡೀ ರಾಷ್ಟ್ರದ ಅಧಿಕಾರ ಸಂವಿಧಾನಬದ್ಧವಾಗಿ ಒಂದೇ ಸರ್ಕಾರದಲ್ಲಿ ಕೇಂದ್ರೀಕರಣವಾಗಿರ್ತದೆ ಅಂತಕ್ಕಂಥದ್ದು. ಇನ್ನ ನಾಲ್ಕನೇದು ಸಂವಿಧಾನದ ಶ್ರೇಷ್ಠತೆ ಇಲ್ಲ. ಯಾಕೆ ಸಂವಿಧಾನದ ಶ್ರೇಷ್ಠತೆ ಇಲ್ಲ ಅಂತಂದ್ರೆ ಅಧಿಕಾರ ಸಂವಿಧಾನಬದ್ಧವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹಂಚಿಕೆ ಆಗದೇ ಇರೋದ್ರಿಂದ ಆ ಸಂವಿಧಾನಕ್ಕೆ ಶ್ರೇಷ್ಠತೆ ಇಲ್ಲ. ಅವರು ಯಾರಿಗಿದೆ? ಪಾರ್ಲಿಮೆಂಟಿಗೆ. ಯಾಕೆ? ಅದು ಯಾವಾಗ ಬೇಕಾದ ಅಧಿಕಾರವನ್ನು ಪ್ರಾಂತ್ಯಗಳಿಗೆ ಕೊಡ್ಬೋದು, ವಾಪಸ್ ಕಿತ್ಕೊಳ್ಬಹುದು. ಆದ್ರಿಂದ ಇಲ್ಲಿ ಸಂವಿಧಾನಕ್ಕೆ ಶ್ರೇಷ್ಠತೆ ಇಲ್ಲ, ಈ ಒಂದು ಸಂಸತ್ತಿಗೆ ಶ್ರೇಷ್ಠತೆ ಇದೆ ಅಂತಕ್ಕಂಥದ್ದು. ಐದನೇದಾಗಿ ಸಂವಿಧಾನವು ಲಿಖಿತವಾಗಿ ಇರ್ಬೋದು, ಅಲಿಖಿತವಾಗಿ ಇರ್ಬೋದು. ಅಂದ್ರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು. ಯಾಕೆ ಅಂದ್ರೆ ಇಲ್ಲಿ ಪ್ರಾಂತ್ಯಗಳಿಗೆ ಎಷ್ಟು ಅಧಿಕಾರ, ಕೇಂದ್ರಗಳಿಗೆ ಎಷ್ಟು ಅಧಿಕಾರ ಅಂತಕ್ಕಂಥದ್ದನ್ನ ಸಂವಿಧಾನದಲ್ಲಿ ಬರ್ದೇ ಇಟ್ಟಿಲ್ಲ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಯಾವ್ದಾದ್ರೇನು
ಇವತ್ತು ವಿಶ್ವದಲ್ಲಿ ಎರಡು ಸಂವಿಧಾನ, ಈ ಲಿಖಿತ ಮತ್ತು ಅಲಿಖಿತ ಹೊಂದಿರತಕ್ಕಂಥ ಎರಡು ರಾಷ್ಟ್ರಗಳು ಏಕಾತ್ಮಕ ಸರ್ಕಾರವನ್ನು ಹೊಂದಿವೆ. ಉದಾಹರಣೆಗೆ ಬ್ರಿಟನ್ ಅಂತಕ್ಕಂಥದ್ದು ಮತ್ತು ಫ್ರಾನ್ಸ್. ಬ್ರಿಟನ್ ಅಲಿಖಿತ ಸಂವಿಧಾನ ಹೊಂದಿದ್ರೆ ಫ್ರಾನ್ಸ್ ಲಿಖಿತ ಸಂವಿಧಾನವನ್ನ ಹೊಂದಿದೆ ಅಂತಕ್ಕಂಥದ್ದು. ಮತ್ತೆ ಆರನೇದಾಗಿ ವಿಶೇಷ ನ್ಯಾಯಾಲಯ ಅನಗತ್ಯ, ನೋ ಸ್ಪೆಷಲ್ ಜುಡಿಷಿಯರಿ. ಯಾಕೆ ಅಂದ್ರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆ ಆಗದೆ ಇರೋದ್ರಿಂದ ಕೇಂದ್ರ ಮತ್ತು ರಾಜ್ಯಗಳಿಗೆ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ತಿಕ್ಕಾಟ ಉದ್ಭವಿಸುವುದೇ ಇಲ್ಲ. ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ವಿರುದ್ಧ ಕೋರ್ಟ್ ಹೋಗಂಗೇ ಇಲ್ಲ. ಅದರಿಂದ ಇಲ್ಲಿ ವಿಶೇಷ ನ್ಯಾಯಾಲಯ ಬೇಕಾಗಿಲ್ಲ ಅಂತಕ್ಕಂಥದ್ದು. ಇನ್ನು ನೌಕರಶಾಹಿ ಮೇಲೆ ಅವಲಂಬನೆ, ಡಿಪೆಂಡೆನ್ಸಿ ಆನ್ ಬ್ಯೂರೋಕ್ರಸಿ. ನಾನು ಮತ್ತೆ ಹೇಳಿದ್ದೀನಿ, ಇಡೀ ರಾಷ್ಟ್ರದ ಅಧಿಕಾರ ಒಂದೇ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಕೇಂದ್ರೀಕೃತವಾಗಿರುವುದರಿಂದ ಅಪಾರವಾದಂತಹ ಒಂದು ಬರ್ಡನು ಕೇಂದ್ರ ಸರ್ಕಾರದ ಮೇಲೆ ಬೀಳ್ತದೆ. ಆದರೆ ಸರ್ಕಾರ ಒಂದೇ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಸರ್ಕಾರದ ಪರವಾಗಿ ನೌಕರರು ಅಧಿಕಾರವನ್ನ ಚಲಾಯಿಸಬೇಕಾಗಿರೋದ್ರಿಂದ ಸಾಮಾನ್ಯವಾಗಿ ಇದು ನೌಕರರ ಮೇಲೆ ಅವಲಂಬಿತವಾದಂತಹ ಸರ್ಕಾರವಾಗಿದೆ. ಇಷ್ಟು ಹೇಳ್ತಾ ವಿದ್ಯಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. Here we have to understand among the types of governments, that is unitary government. Yes, dear students, here we have to understand the unitary government. Why we are going to call this type of government is unitary one? Is there any example towards the unitary governments in the world? Why we are going to call and define this type of government is unitary government? Let us understand this thing in detail. My dear students, what you are going to read in this slide, you can understand easily the meaning of unitary government. You can give the answer after reading this para towards the question, what is unitary government, very easily. Yes, in this type of government there is only one central government and provincial governments. Yes, it is entrusted with most important functions such as home, defense, external affairs. Yes, these are all with the what we call central government. Whereas provincial governments, I mean what we call simply you can units. Yes, these are all with engaging a simple affairs with drinking water, roads, bridges, education, health, like this. Here, what you are going to understand when you come across the question, what is unitary government, means there is a single government at the top of the governmental system. I mean, central government. Yes. For example, today, United Kingdom is the major example towards unitary government. You can give France, Italy, Japan, Sri Lanka, and more nations surrounded our nation, I mean neighboring countries. Yes, Pakistan, Bangladesh, Nepal, these are all have their own what we call type of government, that is unitary form of government. Yes, now I hope you will have the ability to give the answer very simply towards what is unitary government. Give an example. Okay, now we have to understand
in regarding particular definitions. For example, Professor A.V. Dicey began to define the nature of unitary government in its own words. That is, unitary government is a habitual exercise of supreme legislative authority by one central power or government. Madam always stated, unitary means there is one central government. The same thing our professor is going to explain. Here we have to understand the features of what we call unitary government. Dear students, I would like to give one explanation regarding this type of government. Yes, after understanding the meaning of this government, you must prove the position of this government with its own features. Yes, when you come across features of the unitary government, yes, first of all, we are going to concentrate the first feature, that is, there will be concentration of powers. Yes, where? It is the question. You will be given the answer in its explanation. The concentration of power will be at the central government. That's all. Yes. Here, you are going to simply read central government is the source of administrative powers. It is vested with all the powers and retains most important powers like what am I told you in the meaning itself, home, defense, finance, external affairs, etc. Yes. Key positions of the government will be with the central government. It is the important feature of the government. Let me pass on. Yes. One more feature is units are the creations of the center. What is a unit? You must understand. What am I told you? Provincial governments. Yes. The central government are going to create the units, its own units as provincial governments for the sake of to extend its responsibility towards these units. Yes. Local units are created by the central government as for the administrative convenience, central government's convenience. Yes. The boundary of the units can be altered at any point of time. Delegation of powers to the local units depends upon the discretionary of central government. Yes, the central government is going to create its own units for the sake of its free administration. Understand? Let me pass on. One more feature of this type of government is these units are not autonomous because these are all created by the central government. What we are already understand. Yes, units get their powers from the central government. Yes, not from the constitution like federal government. Yes, they are at the mercy of the central government with regard to powers. At any point of time, the powers granted by the central government can be withdrawn. That's why we are going to say units are not autonomous. These are all depends upon the discretionary of the central government. Okay, let me pass on. One more thing is here there is always single government. Yes, where is single government? At the central government. Yes, in this system, any one set of government functions. Single legislature. To legislate for the whole country, single executive to enforce these laws towards whole country, and single judiciary to interpret the laws which are enacted and enforced by legislature and executive respectively. The another one is constitution is not supreme. Here, now question of supremacy of the constitution, because here there is no division of power like federalism. Yes, here the unitary government powers are vested in the union government, and the units are then powers from the center. As such, powers are not divided and enlisted in the constitution because here there is no supremacy of the constitution. Yes. Now we have to move towards what type of
constitution will be there with this type of government. You can notice the constitution in the form of written or unwritten. For example, I would like to explain by giving the examples towards this feature. Yes, if you go to UK, yes, you will be notice the unwritten constitution. If you come to France, you will be notice what we call a written constitution. Though the government is with the unitary system, it will have its own constitution, but there is no instruction or definiteness. It is only with unwritten or written. It may be have its own unwritten constitution or written constitution like UK and France. Yes, here the local units derived powers from the central government. Thus, the units and their powers do not have any constitutional sanctions. Yes. Now we can notice one more important feature, that is no special judiciary, because of there is no division of power between central government and state government. Here the specialization, what we call special judiciary essentiality will not come. Yes, as there is no division of powers between central government and units, disputes will not arise. Yes, as a result, unitary system does not require special judiciary at all. There is no use of special judiciary in this system according to our political philosophers. Now, we are going to understand this government only depends upon what we call bureaucracy. Yes, it will be in the clutches of the strong bureaucrats. Yes, the absence of different levels of government has led to over dependency on bureaucracy. What I am already told you while I am going to give this point as its future. Yes, this government is always in the clutches of bureaucrats, not the representatives elected by the people like federal country, federal system. Yes. Thank you, dear friends. You are going to understand it is very easily. ವಿದ್ಯಾರ್ಥಿ ಮಿತ್ರರೇ, ಕಳೆದ ತರಗತಿಯಲ್ಲಿ ನಾವು ಏಕಾತ್ಮಕ ಸರ್ಕಾರ ಎಂದರೇನು, ಅದರ ವ್ಯಾಖ್ಯಾನಗಳು ಮತ್ತು ಅದರ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಈ ತರಗತಿಯಲ್ಲಿ ನಾವು ಆ ಏಕಾತ್ಮಕ ಸರ್ಕಾರಕ್ಕೆ ಸಂಪೂರ್ಣ ವಿರುದ್ಧವಾದಂತಹ ಸರ್ಕಾರ ವ್ಯವಸ್ಥೆ, ಅದು ಸಂಯುಕ್ತ ಸರ್ಕಾರ ವ್ಯವಸ್ಥೆ, ಆ ಸಂಯುಕ್ತ ಸರ್ಕಾರದ ರಚನೆಯ ಬಗ್ಗೆ, ಅದರ ವ್ಯಾಖ್ಯಾನದ ಬಗ್ಗೆ, ಅದರ ಅರ್ಥದ ಬಗ್ಗೆ ನಾವು ಈ ತರಗತಿಯಲ್ಲಿ ವಿಚಾರವನ್ನು ತಿಳ್ಕೊಳ್ಳೋಣ. ಈಗ ಸಂಯುಕ್ತ ಸರ್ಕಾರ ಹಂಗಂದ್ರೆ ಏನು ನೋಡಿ, ಇದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಏಕಾತ್ಮಕ ಸರ್ಕಾರವನ್ನು ಅರ್ಥ ಮಾಡ್ಕೊಂಡಿದ್ರೆ ಬಹಳ ಈಸಿಯಾಗಿ ನಿಮಗೆ ಸಂಯುಕ್ತ ಸರ್ಕಾರ ಅರ್ಥ ಆಗ್ಬಿಡುತ್ತೆ. ಏಕಾತ್ಮಕ ಸರ್ಕಾರ ಅಂದರೆ ಇಡೀ ರಾಷ್ಟ್ರದ ಎಲ್ಲ ಅಧಿಕಾರ ಒಂದೇ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಸೇರ್ಪಡೆಗೊಂಡಿರುವುದು. ಇನ್ನು ಸಂಯುಕ್ತ ಸರ್ಕಾರ ಅಂದ್ರೇನು, ಒಂದು ರಾಷ್ಟ್ರದ ಎಲ್ಲ ಅಧಿಕಾರಗಳನ್ನು ಸಂವಿಧಾನದ ಮೂಲಕ ಒಂದು ಕೇಂದ್ರ ಸರ್ಕಾರ ಮತ್ತು ಹಲವು ಪ್ರಾಂತ್ಯ ಸರ್ಕಾರಗಳ ನಡುವೆ ವಿಕೇಂದ್ರೀಕರಿಸಿ ದ್ವಿಸರ್ಕಾರಿ ವ್ಯವಸ್ಥೆಯ ಮೂಲಕ ಆಡಳಿತ ನಡೆಸುವ ಪದ್ಧತಿಯನ್ನ ಸಂಯುಕ್ತ ಸರ್ಕಾರ ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಸರ್ಕಾರ, ದ್ವಿ ಮಾದರಿಯ ಸರ್ಕಾರ. ದ್ವಿ ಮಾದರಿಯ ಸರ್ಕಾರ ಅಂದ್ರೆ ಯಾವುದು? ಸುಮಾರು ಜನ ಅನ್ಕೊಂತಾರೆ ವಿದ್ಯಾರ್ಥಿಗಳೇ, ಎರಡು ಸರ್ಕಾರ ಅಂತ. ಎರಡು ಸರ್ಕಾರ ಅಲ್ಲ, ಸಂಯುಕ್ತ ಸರ್ಕಾರ ಅಂದ್ರೆ ಎರಡು ಮಾದರಿಯ ಸರ್ಕಾರ. ಒಂದು ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಮಾದರಿಯ ಸರ್ಕಾರ ಅಂದ್ರೆ, ಇನ್ನೊಂದು ರಾಜ್ಯ ಸರ್ಕಾರಗಳು. ಅಂದರೆ ಈಗ ಭಾರತವನ್ನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಮ್ಮಲ್ಲಿ ಒಂದು ಕೇಂದ್ರ ಸರ್ಕಾರ ಇದೆ, ಅದು ಮೋದಿಜಿಯವರ ಸರ್ಕಾರ. ಮತ್ತೆ ಅದೇ ತರ ವಿವಿಧ ಪ್ರಾಂತ್ಯಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳಿವೆ. ಉದಾಹರಣೆಗೆ ಕರ್ನಾಟಕ ಸರ್ಕಾರ, ತಮಿಳುನಾಡು ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ, ಈ ರೀತಿ ಪ್ರಾಂತೀಯ ಸರ್ಕಾರಗಳು ಅಸ್ತಿತ್ವದಲ್ಲಿ ಇವೆ.
ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳು ಸಂವಿಧಾನದಿಂದ ಪ್ರದತ್ತವಾದ ಅಧಿಕಾರವನ್ನ ಚಲಾಯಿಸುತ್ತವೆ. ಅಂದರೆ ಇಲ್ಲಿ ಸಂವಿಧಾನವೇ ಅಧಿಕಾರವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿಭಜನೆಯನ್ನ ಮಾಡಲಾಗಿದೆ ಅಂತಕ್ಕಂಥದ್ದು. ಸೊ ಈ ಸಂಯುಕ್ತ ಅಂತಕ್ಕಂಥ ಪದ ಹೇಗೆ ಸೃಷ್ಟಿಯಾಗಿದೆ, ಎಲ್ಲಿಂದ ಬಂದಿದೆ, ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಸಂಯುಕ್ತ ಸರ್ಕಾರ ಎಂಬ ಪದವು ಆಂಗ್ಲ ಭಾಷೆಯ ಫೆಡರೇಷನ್ ಎಂಬುದರ ಅನುವಾದ. ಈ ಫೆಡರೇಷನ್ ಅಂತಕ್ಕಂಥ ಇಂಗ್ಲಿಷ್ ಪದವು ಲ್ಯಾಟಿನ್ ಪದವಾದ ಫೋರ್ಡಸ್ ಅಥವಾ ಫಯಡಸ್ ಅಂತಕ್ಕಂಥದ್ದರಿಂದ ಬಂದಿದೆ. ಹಾಗಾದ್ರೆ ಫಯಡಸ್ ಅಥವಾ ಫೋರ್ಡಸ್ ಎಂದರೇನು? ಒಪ್ಪಂದ ಅಥವಾ ಕರಾರು ಎಂದರ್ಥ. ಅಂದರೆ ಒಪ್ಪಂದದ ಮೂಲಕ ಹಲವಾರು ರಾಜ್ಯಗಳು ಸೇರಿ ರಚನೆ ಮಾಡಿಕೊಂಡಿರುವಂತ ಸರ್ಕಾರವನ್ನ ನಾವು ಸಂಯುಕ್ತ ಸರ್ಕಾರ ಎಂದು ಕರೆಯುತ್ತೇವೆ ಅಂತಕ್ಕಂಥದ್ದು. ಹಾಗಾದ್ರೆ ಸಂಯುಕ್ತ ಸರ್ಕಾರ ಎಂದರೇನು? ಬೇರೆ ಬೇರೆ ರಾಜಕೀಯ ತಜ್ಞರು ಬೇರೆ ಬೇರೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹ್ಯಾಮಿಲ್ಟನ್ ಅಂತಕ್ಕಂಥವರು ಹಲವು ಪ್ರಾಂತ್ಯಗಳ ಸಮ್ಮಿಲನದಿಂದ ರಚನೆಯಾಗುವ ಒಂದು ಹೊಸ ರಾಷ್ಟ್ರದ ವ್ಯವಸ್ಥೆಯೇ ಸಂಯುಕ್ತ ಸರ್ಕಾರ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಹಲವಾರು ಪ್ರಾಂತ್ಯಗಳು ಸೇರಿ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರ ಅನ್ನೋ ಅರ್ಥದಲ್ಲಿ ಅವರು ತಮ್ಮ ವ್ಯಾಖ್ಯಾನವನ್ನ ಕೊಡ್ತಾರೆ. ಇನ್ನು ಮಾಂಟೆಸ್ಕೋ ಅಂತಕ್ಕಂಥವ್ರು ಹಲವಾರು ಸಣ್ಣ ರಾಜ್ಯಗಳು ಸಂಪ್ರದಾಯಬದ್ಧವಾಗಿ ಒಪ್ಪಿಕೊಂಡು ದೊಡ್ಡ ರಾಜ್ಯವನ್ನು ರಚಿಸುವುದೇ ಸಂಯುಕ್ತ ವ್ಯವಸ್ಥೆ. ಅಂದ್ರೆ ಇಲ್ಲೂ ಸಹ ಹಲವಾರು ಸಣ್ಣ ರಾಜ್ಯಗಳು ಒಟ್ಟುಗೂಡಿ ದೊಡ್ಡ ರಾಷ್ಟ್ರವಾಗಿ ರಚನೆಯಾಗುವುದು ಅನ್ನುವ ಅರ್ಥದಲ್ಲಿ ಅವರು ತಮ್ಮ ವ್ಯಾಖ್ಯಾನವನ್ನ ಕೊಡ್ತಾರೆ. ಕೊನೆಯದಾಗಿ ವಿದ್ಯಾರ್ಥಿಗಳ KCB ಅಂತಕ್ಕಂಥವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂವಿಧಾನದ ಅಧಿಕಾರವನ್ನು ವಿಭಜಿಸುವ ಸೂತ್ರವೇ ಸಂಯುಕ್ತ ಸರ್ಕಾರ. ಅಂದ್ರೆ ಇವರು ಅಧಿಕಾರದ ವಿಭಜನೆಯನ್ನ ಆಧಾರವಾಗಿಟ್ಟುಕೊಂಡು ತಮ್ಮ ಡೆಫಿನೇಷನ್ ಅನ್ನ ಕೊಡ್ತಾರೆ ವಿದ್ಯಾರ್ಥಿಗಳೇ. ಇನ್ನ ಇದಾದ ನಂತರ ಸಂಯುಕ್ತ ಸರ್ಕಾರವು ಯಾವ ರೀತಿ ರಚನೆಯಾಗುತ್ತದೆ? ಸಂಯುಕ್ತ ಸರ್ಕಾರವು ಎರಡು ರೀತಿಯಲ್ಲಿ ರಚನೆಯಾಗುವುದು. ಒಂದು, ಹಲವಾರು ಸಣ್ಣ ಪುಟ್ಟ ಪ್ರಾಂತ್ಯಗಳು ಒಂದು ದೊಡ್ಡ ರಾಷ್ಟ್ರದ ಸದಸ್ಯರಾಗಲು ಒಪ್ಪಿ ಆಂತರಿಕ ಪರಮಾಧಿಕಾರವನ್ನು ತಮ್ಮಲ್ಲೇ ಉಳಿಸಿಕೊಂಡು ಬಾಹ್ಯ ಪರಮಾಧಿಕಾರವನ್ನು ಒಂದು ಒಕ್ಕೂಟಕ್ಕೆ ನೀಡುವುದರ ಮೂಲಕ ರಚನೆಯಾಗುವ ವ್ಯವಸ್ಥೆ. ಇದನ್ನ ನಾವು ಸೆಂಟ್ರಿಪೆಟಲ್ ಎನ್ನುತ್ತೇವೆ. ಅದನ್ನ ಕನ್ನಡದಲ್ಲಿ ಕೇಂದ್ರಾಭಿಗಾಮಿ ಶಕ್ತಿ ಅಂತ ಕರಿತೀವಿ. ಕೇಂದ್ರಾಭಿಗಾಮಿ ಶಕ್ತಿ ಅಂದ್ರೆ ಕೇಂದ್ರದ ಅಭಿಮುಖವಾಗಿ ಎಲ್ಲ ರಾಜ್ಯಗಳು ಸೇರಿ ಕೇಂದ್ರಕ್ಕೆ ಅಧಿಕಾರವನ್ನು ನೀಡಿ ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಕರಿಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಮೆರಿಕ, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್ ಮುಂತಾದ ರಾಷ್ಟ್ರಗಳು. ಇನ್ನ ಎರಡನೇ ರೀತಿಯಲ್ಲೂ ರಚನೆಯಾಗಬಹುದು. ಅದು ಯಾವುದಪ್ಪ ಅಂದ್ರೆ ಒಂದು ದೊಡ್ಡ ರಾಷ್ಟ್ರವನ್ನು ಆಡಳಿತ ನಿರ್ವಹಣೆಯ ಅನುಕೂಲಕ್ಕಾಗಿ ಸಣ್ಣ ಸಣ್ಣ ರಾಜ್ಯಗಳನ್ನಾಗಿ ವಿಂಗಡಿಸಿ ಸಂವಿಧಾನದ ಅಧಿಕಾರಗಳನ್ನು ಕೇಂದ್ರ ಸರ್ಕಾರ ಮತ್ತು ಹಲವಾರು ರಾಜ್ಯ ಸರ್ಕಾರಗಳ ನಡುವೆ ವಿಭಜನೆಯನ್ನ ಮಾಡ್ತಕ್ಕಂಥದ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾವು ಭಾರತ, ಕೆನಡಾ, ಬ್ರೆಜಿಲ್ ಅನ್ನು ಕೊಡ್ಬೋದು. ಅಂದರೆ ಇಲ್ಲಿ ಮೊದಲೇ ಒಂದು ದೊಡ್ಡ ರಾಷ್ಟ್ರ ಇರ್ತದೆ. ಆ ದೊಡ್ಡ ರಾಷ್ಟ್ರವನ್ನ ಒಂದೇ ಸರ್ಕಾರ ಆಡಳಿತ ಮಾಡ್ಲಿಕ್ಕಾಗಲ್ಲ. ಆಗ ಆ ಒಂದು ರಾಷ್ಟ್ರವನ್ನು ಹಲವಾರು ಪ್ರಾಂತ್ಯಗಳನ್ನಾಗಿ ಅಥವಾ ರಾಜ್ಯಗಳನ್ನಾಗಿ ವಿಭಜನೆಯನ್ನ ಮಾಡುವುದರ ಜೊತೆಗೆ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಅಧಿಕಾರವನ್ನ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿಭಜನೆ ಮಾಡಲಾಗಿರುತ್ತದೆ. ಸೊ ಒಂದು ಕೇಂದ್ರ ಸರ್ಕಾರ ಒಂದು ದೊಡ್ಡ ರಾಷ್ಟ್ರದಿಂದ
ಹಲವಾರು ಸಣ್ಣ ರಾಷ್ಟ್ರಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ರಾಜ್ಯಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಇದನ್ನ ನಾವು ಇಂಗ್ಲಿಷ್ನಲ್ಲಿ ಸೆಂಟ್ರಿಫ್ಯೂಗಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಂಟ್ರಿಫ್ಯೂಗಲ್ ಅಂದ್ರೆ ಕೇಂದ್ರ ಅಪಗಾಮಿ ಶಕ್ತಿ. ಏನಂತ ಕರಿತೀವಿ? ಕೇಂದ್ರ ಅಪಗಾಮಿ ಶಕ್ತಿ ಅಂತ ಕರಿತೀವಿ. ಈಗ ಉದಾಹರಣೆಗೆ ಭಾರತ ತಗೊಳ್ಳಿ. ಭಾರತ ಸ್ವತಂತ್ರವಾದಾಗ ಒಂದು ಬೃಹತ್ ರಾಷ್ಟ್ರ. ಈ ಬೃಹತ್ ರಾಷ್ಟ್ರವನ್ನ ಸ್ವತಂತ್ರದ ನಂತರ ಭಾರತ ಏಕೀಕರಣಗೊಂಡ ನಂತರ ಭಾಷೆಯ ಆಧಾರದ ಮೇಲೆ ವಿವಿಧ ರಾಜ್ಯಗಳನ್ನಾಗಿ ವಿಭಜನೆ ಮಾಡಲಾಯಿತು. ಗೊತ್ತು ನಿಮಗೆ ಭಾರತ ಎಷ್ಟು ರಾಜ್ಯಗಳನ್ನು ಹೊಂದಿದೆ. ಪ್ರತಿಯೊಂದು ರಾಜ್ಯಕ್ಕೂ ಅದರದೇ ಆದಂತಹ ಸಂವಿಧಾನಬದ್ಧವಾದ ಅಧಿಕಾರ ಅಂತಕ್ಕಂಥದ್ದು ಇದೆ. ಅದಕ್ಕೆ ಭಾರತದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಅಧಿಕಾರವನ್ನ, ವಿಷಯಗಳನ್ನ ಕೇಂದ್ರ ಪಟ್ಟಿಯೆಂದು, ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ರಾಜ್ಯ ಪಟ್ಟಿ ಎಂದು ಸಂವಿಧಾನದ ಮೂಲಕವೇ ವಿಭಜನೆ ಮಾಡಲಾಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದಕ್ಕೆ ನಾನು ಹೇಳೋದು ಭಾರತ, ಕೆನಡಾ, ಬ್ರೆಜಿಲ್ ಮುಂತಾದ ರಾಷ್ಟ್ರಗಳು. ಆದ್ರೆ ನೀವು ಸೆಂಟ್ರಿಪೆಟಲ್ ನೋಡಿ, ಅದು ಹಲವಾರು ಸಣ್ಣ ಪುಟ್ಟ ರಾಷ್ಟ್ರಗಳು ಸೇರಿ ರಚನೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಮೆರಿಕ. ಅಮೆರಿಕ ಯಾವಾಗ 1776ರಲ್ಲಿ ಸ್ವತಂತ್ರವನ್ನು ಗಳಿಸ್ತೋ, ಆ ಸ್ವತಂತ್ರವನ್ನು ಗಳಿಸಿದಾಗ ಅಲ್ಲಿದ್ದು ಕೇವಲ 13 ವಸಾಹತುಗಳು. ಈ 13 ವಸಾಹತುಗಳು ಸಪರೇಟು ರಾಜ್ಯಗಳು, ಸ್ವತಂತ್ರ ರಾಜ್ಯಗಳು. ಇವುಗಳೆಲ್ಲವೂ ಒಂದುಗೂಡಿ ಸರ್ಕಾರವನ್ನು ಯುನೈಟೆಡ್ ಸ್ಟೇಟ್ಸ್ ಸಂಯುಕ್ತ ಸರ್ಕಾರ, ಅಮೆರಿಕ ಸಂಯುಕ್ತ ಸರ್ಕಾರ ಅಂತಕ್ಕಂಥ ಒಂದು ರಾಷ್ಟ್ರವನ್ನ ಸೃಷ್ಟಿ ಮಾಡಿಕೊಂಡ. ಇದಕ್ಕೆ ನಾವು ಸೆಂಟ್ರಿಪೆಟಲ್ ಅಂದ್ರೆ ಕೇಂದ್ರಾಭಿಗಾಮಿ ಶಕ್ತಿ ಅಂತ ಕರಿತೀವಿ. ಈ ರೀತಿ ಒಂದು ಸಂಯುಕ್ತ ವ್ಯವಸ್ಥೆ ಎರಡೂ ರೀತಿಯಲ್ಲಿ ರಚನೆಯಾಗುವುದು ವಿದ್ಯಾರ್ಥಿ ಮಿತ್ರರೇ. ಸೊ ಇಷ್ಟು ವಿಚಾರವನ್ನ ಚೆನ್ನಾಗಿ ಮನನ ಮಾಡ್ಕೊಂಡಿದ್ದೀರಿ ಅಂತೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ವಿದ್ಯಾರ್ಥಿ ಮಿತ್ರರೇ, ಇಂದಿನ ತರಗತಿಯಲ್ಲಿ ನಾವು ಸಂಯುಕ್ತ ಸರ್ಕಾರ, ಅದರ ಅರ್ಥ, ವ್ಯಾಖ್ಯಾನಗಳು ಮತ್ತು ಅವು ಸಂಯುಕ್ತ ಸರ್ಕಾರ ಅಂತಕ್ಕಂಥದ್ದು ಹೇಗೆ ರಚನೆಯಾಗುತ್ತದೆ ಅನ್ನೋ ವಿಚಾರಗಳನ್ನು ತಿಳ್ಕೊಂಡಿದ್ವಿ. ನನ್ನ ಹೆಸರು ಟಿ.ಬಿ. ಶಿವಣ್ಣ, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕೊಡಿಯಾಲ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಈ ತರಗತಿಯಲ್ಲಿ ವಿದ್ಯಾರ್ಥಿ ಮಿತ್ರರೇ, ಈ ಸಂಯುಕ್ತ ಸರ್ಕಾರದ ಲಕ್ಷಣಗಳು ಏನು, ಮತ್ತೆ ಸಂಯುಕ್ತ ಸರ್ಕಾರ ಮತ್ತು ಏಕಾತ್ಮಕ ಸರ್ಕಾರ ಇವುಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ಏನು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ನೋಡಿ, ಸಂಯುಕ್ತ ಸರ್ಕಾರದ ಲಕ್ಷಣಗಳು. ಇಲ್ಲಿ ನಾವು ಇಷ್ಟು ಲಕ್ಷಣಗಳನ್ನು ನೋಡಬಹುದು. ಒಂದು, ಅಧಿಕಾರ ವಿಭಜನೆ. ಎರಡನೇದು ದ್ವಿಸರ್ಕಾರಿ ವ್ಯವಸ್ಥೆ. ಮೂರನೇದು ಲಿಖಿತ ಮತ್ತು ಅನಮ್ಯ ಸಂವಿಧಾನ. ನಾಲ್ಕನೇದು ಸಂವಿಧಾನದ ಶ್ರೇಷ್ಠತೆ. ಐದನೇದು ದ್ವಿಸದನ ಶಾಸಕಾಂಗ ಪದ್ಧತಿ. ಆರನೇದು ವಿಶೇಷ ಮತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಏಳನೇದು ಪ್ರತ್ಯೇಕತೆ. ಇದರಲ್ಲಿ ಒಂದೊಂದನ್ನು ಈಗ ದೀರ್ಘವಾಗಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಮೊದಲನೇದು ಅಧಿಕಾರ ವಿಭಜನೆ, ಡಿವಿಷನ್ ಆಫ್ ಪವರ್ಸ್. ನೋಡಿ, ಸಂಯುಕ್ತ ವ್ಯವಸ್ಥೆಯ ಪ್ರಥಮ ಲಕ್ಷಣನೇ ಇದು, ಅಧಿಕಾರ ವಿಭಜನೆ. ಅಧಿಕಾರ ಹೇಗೆ ವಿಭಜನೆಯಾಗಿರುತ್ತದೆ? ಸಂವಿಧಾನಬದ್ಧವಾಗಿ ಅಧಿಕಾರ ವಿಭಜನೆಯಾಗಿರುತ್ತದೆ. ಸಂಯುಕ್ತ ಸರ್ಕಾರ ಪದ್ಧತಿಯಲ್ಲಿ ಸಂವಿಧಾನದ ಅಧಿಕಾರಗಳನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನಬದ್ಧವಾಗಿ, ಸಂವಿಧಾನಬದ್ಧವಾಗಿ ವಿಭಜಿಸಲಾಗಿರುತ್ತದೆ. ಇಲ್ಲಿ ಇವೆರಡೂ ಸರ್ಕಾರಗಳು ಸ್ವತಂತ್ರವಾಗಿ ತಮ್ಮ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ತಮ್ಮ ಅಧಿಕಾರವನ್ನ ಚಲಾಯಿಸುತ್ತವೆ. ಇಲ್ಲಿ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಪಡೆದಂತಹ ವಿಚಾರಗಳ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸಿದ್ರೆ, ರಾಜ್ಯ ಸರ್ಕಾರಗಳು ಅಥವಾ ಪ್ರಾಂತೀಯ ಸರ್ಕಾರಗಳು ಸ್ಥಳೀಯ ಮಹತ್ವವನ್ನು ಪಡೆದ ವಿಚಾರಗಳ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸುತ್ತದೆ. ಇವು ಸಂವಿಧಾನಬದ್ಧವಾಗಿ
ಹೊಂದಿರತಕ್ಕಂಥ ಅಧಿಕಾರಗಳು. ಎರಡನೇದಾಗಿ ದ್ವಿ ಸರ್ಕಾರಿ ವ್ಯವಸ್ಥೆ, ಡ್ಯೂಯಲ್ ಗವರ್ನಮೆಂಟ್. ಅಂದರೆ ಇಲ್ಲಿ ಎರಡು ಮಾದರಿಯ ಸರ್ಕಾರಗಳಿರ್ತದೆ. ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ಹಲವಾರು ರಾಜ್ಯ ಸರ್ಕಾರಗಳು. ಈ ಎರಡೂ ಮಾದರಿಯ ಸರ್ಕಾರಗಳು ಅಸ್ತಿತ್ವದಲ್ಲಿ ಇರ್ತವೆ. ಇವೆರಡೂ ಸರ್ಕಾರಗಳು ಚಲಾಯಿಸುವ ಅಧಿಕಾರಗಳು ಸಂವಿಧಾನದಿಂದ ಪ್ರಾಪ್ತವಾದಂತಹ ಅಧಿಕಾರವಾಗಿದ್ದು, ಅವೆರಡೂ ಸರ್ಕಾರಗಳು ತಮ್ಮ ತಮ್ಮ ಪರಿಮಿತಿಯಲ್ಲಿ ತಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕಾರವನ್ನು ಚಲಾಯಿಸುತ್ತವೆ ಅಂತಕ್ಕಂಥದ್ದು. ಎಷ್ಟು ಲಿಖಿತ ಮತ್ತು ಅನನ್ಯ ಸಂವಿಧಾನ, ಇದು ಒಂದು ಪ್ರಮುಖವಾದ ಲಕ್ಷಣ. ಅಂದ್ರೆ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಸಂಯುಕ್ತ ವ್ಯವಸ್ಥೆಯಲ್ಲಿ ಸಂವಿಧಾನ ಲಿಖಿತವಾಗೇ ಇರಬೇಕು. ಯಾಕೆ ಲಿಖಿತವಾಗಿರಬೇಕು ಅಂತಂದ್ರೆ, ಇಲ್ಲಿ ಅಧಿಕಾರವನ್ನ ಕೇಂದ್ರಕ್ಕೆ ಇಷ್ಟು ಅಧಿಕಾರಗಳು ಸೇರಿವೆ, ರಾಜ್ಯ ಸರ್ಕಾರಗಳಿಗೆ ಇಷ್ಟು ಅಧಿಕಾರಗಳು ಸೇರಿವೆ ಎಂಬುದನ್ನ ನಿರ್ದಿಷ್ಟವಾಗಿ ಬರೆದಿಟ್ಟಿರಬೇಕು. ಆದ್ದರಿಂದ ಈ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕಾಗ್ತದೆ ಸಂಯುಕ್ತ ಸರ್ಕಾರದಲ್ಲಿ. ಅದು ಲಿಖಿತ ಸಂವಿಧಾನ ಆಗಿದ್ರೆ ಅಷ್ಟೇ ಸಾಲದು, ಅದು ರಿಜಿಡ್ ಕಾನ್ಸ್ಟಿಟ್ಯೂಷನ್, ಅನಮ್ಯ ಕಠಿಣ ಸಂವಿಧಾನವಾಗಿರಬೇಕು. ಯಾಕಪ್ಪ ಕಠಿಣ ಸಂವಿಧಾನವಾಗಿರಬೇಕು ಅಂದ್ರೆ, ಕೇಂದ್ರ ಸರ್ಕಾರ ಯಾವಾಗ ಬೇಕಾದರೂ ರಾಜ್ಯ ಸರ್ಕಾರದ ಮೇಲೆ ಸವಾರಿಯನ್ನು ಮಾಡಿ ತನ್ನ ಅಧಿಕಾರವನ್ನು ಬಳಸಿ ರಾಜ್ಯ ಸರ್ಕಾರದ ಅಧಿಕಾರವನ್ನು ತನ್ನತ್ತ ಸೆಳೆದುಕೊಳ್ಳಲು ಸಂವಿಧಾನವನ್ನು ಈಸಿಯಾಗಿ ತಿದ್ದುಪಡಿ ಮಾಡಿಕೊಡ್ಬೋದು. ಈ ಕೇಂದ್ರ ಸರ್ಕಾರ ಈ ಅಧಿಕಾರದ ದಬ್ಬಾಳಿಕೆಯನ್ನು ತಡೆಗಟ್ಟುವ ಸಲುವಾಗಿ ಸಂವಿಧಾನದ ತಿದ್ದುಪಡಿ ವಿಧಾನವನ್ನೇ ಕಠಿಣಗೊಳಿಸಲಾಗಿದೆ. ಅದರಿಂದ ಸಂಯುಕ್ತ ಸರ್ಕಾರಕ್ಕೆ ಲಿಖಿತ ಮತ್ತು ಅನನ್ಯ ಸಂವಿಧಾನ ಈ ಎರಡೂ ಇರಬೇಕು ಅಂತಕ್ಕಂಥದ್ದು. ಇನ್ನು ನಾಲ್ಕನೇದಾಗಿ ಸಂವಿಧಾನದ ಶ್ರೇಷ್ಠತೆ, ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಯಾರು ಸುಪ್ರೀಮು, ಯಾರು ಶ್ರೇಷ್ಠ? ಸಂವಿಧಾನ. ಯಾಕೆಂದ್ರೆ ಅಧಿಕಾರವನ್ನು ವಿಭಜನೆ ಮಾಡಿರ್ತಕ್ಕಂಥದ್ದೇ ಸಂವಿಧಾನದ ಮೂಲಕ. ಸಂವಿಧಾನ ಎಷ್ಟು ಅಧಿಕಾರವನ್ನು ಕೊಟ್ಟಿದೆ ಅಷ್ಟು ಕೇಂದ್ರ ಸರ್ಕಾರ, ಎಷ್ಟು ಅಧಿಕಾರ ಕೊಟ್ಟಿದೆ ಅಷ್ಟು ರಾಜ್ಯ ಸರ್ಕಾರ ಚಲಾಯಿಸಬೇಕು. ಇಲ್ಲಿ ಪಾರ್ಲಿಮೆಂಟ್ ಶ್ರೇಷ್ಠ ಅಲ್ಲ, ಸಂವಿಧಾನವೇ ಶ್ರೇಷ್ಠ, ಅದೇ ಪರಮೋಚ್ಚ ಅಂಗ. ಈ ಸಂವಿಧಾನಕ್ಕೆ ವಿರುದ್ಧವಾಗಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅಧಿಕಾರವನ್ನು ಚಲಾಯಿಸುವಂತೆ ಇಲ್ಲ. ಅದರಿಂದ ಇಲ್ಲಿ ಸಂವಿಧಾನವೇ ಶ್ರೇಷ್ಠವಾಗಿದೆ ಅಂತಕ್ಕಂಥ. ಸಂವಿಧಾನಕ್ಕೆ ವಿರುದ್ಧವಾಗಿ ನೋಡ್ಕೊಂಡ್ರೆ ಏನಾಗ್ಬೋದು? ಆಗ ನ್ಯಾಯಾಂಗ ಮತ್ತೆ ಪ್ರವೇಶ ಮಾಡಿ ಅಂಥ ಸರ್ಕಾರವನ್ನು ಶಿಕ್ಷೆಗೆ ಗುರಿಪಡಿಸ್ತದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಲಕ್ಷಣ ದ್ವಿಸದನ ಶಾಸಕಾಂಗ ಪದ್ಧತಿ. ಸಂಯುಕ್ತ ವ್ಯವಸ್ಥೆ ಅನ್ಬೇಕಾದ್ರೆ ಎರಡೂ ಸದನಗಳು ಇರಬೇಕು. ಸೊ ಈಗ ಭಾರತದಲ್ಲಿ ಎರಡು ಸದನಗಳಿವೆ. ಒಂದು ಕೆಳ ಸದನ, ಮತ್ತೊಂದು ಮೇಲ್ಸದನ. ಏನಕ್ಕೆ ಬೇಕಪ್ಪ ಅಂತಂದ್ರೆ, ಒಂದು ರಾಜ್ಯವನ್ನ ಪ್ರತಿನಿಧಿಸಿದ್ರೆ ಮತ್ತೊಂದು ಸದನ ಇಡೀ ರಾಷ್ಟ್ರದ ಜನತೆಯನ್ನ ಪ್ರತಿನಿಧಿಸುತ್ತದೆ. ಈಗ ಎಕ್ಸಾಂಪಲ್ಗೆ ಭಾರತದಲ್ಲಿ ಕೆಳ ಸದನವಾದ ಲೋಕಸಭೆಯನ್ನು ತಗೊಳ್ಳಿ. ಲೋಕಸಭೆ ಅಲ್ಲಿರ್ತಕ್ಕಂಥ ಅಷ್ಟೂ ಸದಸ್ಯರು ಭಾರತವನ್ನ ಪ್ರತಿನಿಧಿಸ್ತಕ್ಕಂಥವ್ರು, ಭಾರತದ ಪ್ರಜೆಗಳನ್ನ ಪ್ರತಿನಿಧಿಸ್ತಂಥವ್ರು. ಇನ್ನು ಎರಡನೇ ಸದನ, ಮೇಲ್ಸದನ ಇದೆಯಲ್ಲ, ಅದು ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಸದನ. ಅಂದ್ರೆ ಇಂಥ ರಾಜ್ಯದಿಂದ ಇಷ್ಟು ಸದಸ್ಯರು, ಇಂಥ ರಾಜ್ಯದಿಂದ ಇಷ್ಟು ಸದಸ್ಯರು ಅಂತ ಅವರು ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂಥವ್ರು. ಯಾಕೆಂದ್ರೆ ಸಂಯುಕ್ತ ಸರ್ಕಾರ ಅಂದ್ರೆ ರಾಜ್ಯಗಳಿಗೂ ಮಾನ್ಯತೆಯನ್ನು ಕೊಡಬೇಕಾಗುತ್ತೆ. ಸೊ ಅದರಿಂದ ಸಂಯುಕ್ತ ವ್ಯವಸ್ಥೆಯಲ್ಲಿ ದ್ವಿಸದನ ಶಾಸಕಾಂಗ ಅಂತಕ್ಕಂಥದ್ದು, ಬೈಕ್ಯಾಮರಲಿಸಂ ಅಂತಕ್ಕಂಥದ್ದು ಒಂದು ಅಗತ್ಯವಾದಂತಹ ಲಕ್ಷಣ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಆರನೇದು ವಿಶೇಷವಾದ ಮತ್ತು ಸ್ವತಂತ್ರವಾದ ನ್ಯಾಯಾಂಗ, ಸ್ಪೆಷಲ್ ಅಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ. ಸಂಯುಕ್ತ ವ್ಯವಸ್ಥೆಯಲ್ಲಿ ಇದು ತುಂಬಾ ವೆರಿ ನೆಸೆಸರಿ. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಸವಾರಿಯನ್ನು ಮಾಡಬಹುದು,
ತನ್ನ ಅಧಿಕಾರವನ್ನು ರಾಜ್ಯ ಸರ್ಕಾರಗಳ ಮೇಲೆ ಚಲಾಯಿಸಬಹುದು ಅಥವಾ ರಾಜ್ಯಗಳೇ ಕೇಂದ್ರದ ಅಧಿಕಾರವನ್ನು ಮೊಟಕುಗೊಳಿಸುವಂತ ಪ್ರಯತ್ನವನ್ನ ಮಾಡಬಹುದು. ಆದರೆ ಹೀಗೆ ಆಗದೆ ಅದನ್ನ ತಡೆಗಟ್ಟಬೇಕಾದ್ರೆ ಯಾವುದಾದರೂ ಸರ್ಕಾರ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ವಿಭಜನೆಯಾಗಿರುವುದರಿಂದ ಇವೆರಡರ ನಡುವೆ ಅದು ಶಾಸನೀಯ ಅಧಿಕಾರ ಆಗಿರ್ಬೋದು, ಆರ್ಥಿಕ ಅಧಿಕಾರ ಆಗಿರ್ಬೋದು, ಆಡಳಿತಾತ್ಮಕ ಅಧಿಕಾರ ಆಗಿರ್ಬೋದು, ಇವುಗಳ ನಡುವೆ ಘರ್ಷಣೆಗಳು ತಿಕ್ಕಾಟಗಳು ಉದ್ಭವಿಸಿದಾಗ ಅವುಗಳನ್ನ ನಿವಾರಿಸಿ ತಪ್ಪಿತಸ್ಥ ಸರ್ಕಾರಕ್ಕೆ, ಅದು ಕೇಂದ್ರ ಸರ್ಕಾರವಾಗಿರಲಿ ರಾಜ್ಯ ಸರ್ಕಾರವಾಗಿರಲಿ, ಅದಕ್ಕೆ ಶಿಕ್ಷೆಯನ್ನು ಕೊಟ್ಟು ಸಂಯುಕ್ತ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಲು ಈ ವಿಶೇಷ ಮತ್ತು ಸ್ವತಂತ್ರ ನ್ಯಾಯಾಂಗ ಅತ್ಯಂತ. ಈ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳಲ್ಲಿ ಅಂತಿಮವಾದದ್ದು ಮತ್ತು ಏಳನೇದು ಪ್ರತ್ಯೇಕ ವ್ಯವಸ್ಥೆ. ಅಂದರೆ ಸಂಯುಕ್ತ ಸರ್ಕಾರಿ ವ್ಯವಸ್ಥೆಯು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಕೇಂದ್ರಕ್ಕೆ ಒಂದು ವ್ಯವಸ್ಥೆ, ರಾಜ್ಯಕ್ಕೆ ಪ್ರತ್ಯೇಕ ವ್ಯವಸ್ಥೆ ಇರಬೇಕು. ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಆಡಳಿತ ವ್ಯವಸ್ಥೆ ಮತ್ತೆ ಸಂವಿಧಾನ, ನ್ಯಾಯಾಲಯ ಇವುಗಳೆಲ್ಲವೂ ಕೇಂದ್ರಕ್ಕೆ ಒಂದು ವ್ಯವಸ್ಥೆ, ರಾಜ್ಯಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಇದು ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡಿನಲ್ಲಿ ನಾವು ಕಾಣಬಹುದು. ಉದಾಹರಣೆಗೆ ಒಂದು ತಗೊಳ್ಳೋಣ. ಉದಾಹರಣೆಗೆ ಈ ಒಂದು ಡ್ಯೂಯಲ್ ಸಿಟಿಜನ್ಶಿಪ್ ಅಂತಕ್ಕಂಥ ದ್ವಿಪೌರತ್ವ ಅಂತಕ್ಕಂಥದ್ದು ಅಮೆರಿಕದಲ್ಲಿ ಎರಡು ಪೌರತ್ವ, ದ್ವಿಪೌರತ್ವ ಇದೆ. ಒಂದು ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ಪೌರತ್ವ, ಇನ್ನೊಂದು ಕೇಂದ್ರ ಸರ್ಕಾರ ನೀಡಿರ್ತಕ್ಕಂಥ ಪೌರತ್ವ. ಅಲ್ಲಿಯ ಅಮೆರಿಕದ ಪ್ರತಿಯೊಬ್ಬ ಪ್ರಜೆ ತಾನು ವಾಸಿಸುವ ರಾಜ್ಯದಿಂದ ಒಂದು ಪೌರತ್ವವನ್ನು ಪಡೆದಿರ್ತಾರೆ. ಉದಾಹರಣೆಗೆ ನ್ಯೂಯಾರ್ಕ್ನಲ್ಲಿ ವಾಸಿಸುವಂತ ವ್ಯಕ್ತಿ ಐ ಆಮ್ ದ ಸಿಟಿಜನ್ ಆಫ್ ನ್ಯೂಯಾರ್ಕ್, ಐ ಆಮ್ ದ ಸಿಟಿಜನ್ ಆಫ್ ವಾಷಿಂಗ್ಟನ್ ಅಂತ ಆಯಾ ರಾಜ್ಯದ ಸಿಟಿಜನ್ಶಿಪ್ ಅನ್ನ ಅವರು ಬಹಳ ಹೆಮ್ಮೆಯಿಂದ ಹೇಳ್ಕೊಂತಾರೆ. ಮತ್ತೆ ಅದೇ ವ್ಯಕ್ತಿ ಆ ರಾಜ್ಯದಿಂದ ಹೊರ ರಾಷ್ಟ್ರಗಳಿಗೆ ಹೋದಾಗ ಐ ಆಮ್ ದ ಸಿಟಿಜನ್ ಆಫ್ ಅಮೇರಿಕಾ ಅಂತಂದ್ರೆ ಅಲ್ಲಿ ಆತ ರಾಜ್ಯದ ಪೌರತ್ವವನ್ನು ಪಡೆದಿರ್ತಾನೆ, ಕೇಂದ್ರದ ಪೌರತ್ವವನ್ನು ಪಡೆದಿರ್ತಾನೆ ಅಂತಕ್ಕಂಥದ್ದು ಇರ್ತವೆ. ಸೊ ಇಷ್ಟು ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳು ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ನಾವು ಏಕಾತ್ಮಕ ಮತ್ತು ಸಂಯುಕ್ತ ಈ ಎರಡೂ ತರಗತಿಗಳನ್ನು ನೋಡಿದ್ದೀವಿ. ಈ ಎರಡೂ ತರಗತಿಗಳನ್ನ ಅದರ ಲಕ್ಷಣಗಳನ್ನ, ಏಕಾತ್ಮಕ ಸರ್ಕಾರದ ಲಕ್ಷಣಗಳು, ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಅವರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ಏನು? ಬಹಳ ಸಿಂಪಲ್. ಏಕಾತ್ಮಕ ಸರ್ಕಾರಕ್ಕೆ ಏನು ಲಕ್ಷಣಗಳಿರ್ತವೋ ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥದ್ದೇ ಸಂಯುಕ್ತ ಸರ್ಕಾರ ಅಂತಕ್ಕಂಥದ್ದು. ಉದಾಹರಣೆಗೆ ನೋಡಿ, ಏಕಾತ್ಮಕ ಸರ್ಕಾರ ಅಧಿಕಾರ ಎಲ್ಲ ಒಂದೇ ಕೇಂದ್ರ ಸರ್ಕಾರದಲ್ಲಿ ಇರ್ತದೆ. ಇಲ್ಲಿ ಅಧಿಕಾರ ಕೇಂದ್ರ ರಾಜ್ಯಗಳ ನಡುವೆ ವಿಭಜನೆ ಆಗಿರ್ತದೆ. ಇಲ್ಲಿ ಏಕಾತ್ಮಕ ಅಂದ್ರೆ ಒಂದು ಸರ್ಕಾರ, ಒಂದೇ ಸರ್ಕಾರ ಇರ್ತದೆ. ಇಲ್ಲಿ ದ್ವಿ ಸರ್ಕಾರ, ಎರಡು ಮಾದರಿಯ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇರ್ತದೆ. ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಸ್ಥಳೀಯ ಘಟಕಗಳು ಅಥವಾ ಪ್ರಾಂತೀಯ ಸರ್ಕಾರಗಳು ಇದ್ರೆ ಇಲ್ಲಿ ಸಂವಿಧಾನಬದ್ಧವಾಗಿ ಸ್ಥಾಪಿತವಾದಂತಹ ಸ್ಥಳೀಯ ಘಟಕಗಳು ಅಥವಾ ಪ್ರಾಂತೀಯ ಸರ್ಕಾರಗಳು ಇರ್ತವೆ. ಇಲ್ಲಿ ಸಂವಿಧಾನಕ್ಕೆ ಶ್ರೇಷ್ಠತೆ ಇಲ್ಲ, ಯಾಕೆಂದ್ರೆ ಸಂವಿಧಾನ ಅಧಿಕಾರವನ್ನು ವಿಭಜನೆ ಮಾಡಿಲ್ಲ. ಆದರೆ ಇಲ್ಲಿ ಸಂವಿಧಾನಕ್ಕೆ ಶ್ರೇಷ್ಠತೆ, ಯಾಕೆಂದ್ರೆ ಸಂವಿಧಾನವೇ ಅಧಿಕಾರ ವಿಭಜನೆಯನ್ನ ಮಾಡಿದೆ. ಇಲ್ಲಿ ಲಿಖಿತವೋ ಅಲಿಖಿತವೋ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಯಾವ್ದು ಬೇಕಾದ್ರೂ ಆಗಿರ್ಬೋದು, ಯಾಕೆಂದ್ರೆ ಅಧಿಕಾರ ವಿಭಜನೆ ಮಾಡಿಲ್ಲ, ಬರೆದಿಡ್ಬೇಕಾದಂತ ಅಗತ್ಯ ಇಲ್ಲ. ಆದ್ರೆ ಇಲ್ಲಿ ಲಿಖಿತ ಸಂವಿಧಾನವೇ ಇರಬೇಕು, ಜೊತೆಗೆ ಕಠಿಣ ಸಂವಿಧಾನವೇ ಇರಬೇಕು ಅಂತಕ್ಕಂಥದ್ದು. ಮತ್ತೆ ವಿಶೇಷ ನ್ಯಾಯಾಂಗ ಅನಗತ್ಯ, ಯಾಕೆಂದ್ರೆ ಎಲ್ಲ ಅಧಿಕಾರ ಸೆಂಟ್ರಲ್ ಗವರ್ನಮೆಂಟ್ ಕೇಂದ್ರ ಸರ್ಕಾರಕ್ಕೆ ಸೇರಿರುವುದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಗಲಭೆಗಳು, ಘರ್ಷಣೆಗಳು ಆಗದೇ ಇಲ್ಲ. ಅದರಿಂದ ವಿಶೇಷ ನ್ಯಾಯಾಲಯ ಇಲ್ಲಿ ಬೇಕಾಗಿಲ್ಲ. ಆದರೆ ಇಲ್ಲಿ ಘರ್ಷಣೆಗಳು ಸಂಭವಿಸುವುದರಿಂದ ವಿಶೇಷ ಮತ್ತು ಸ್ವತಂತ್ರ ನ್ಯಾಯಾಂಗ ಬೇಕು. ಇಲ್ಲಿ ಏಕಸದಸ್ಯ ಶಾಸಕಾಂಗ ವ್ಯವಸ್ಥೆ ಇರ್ತದೆ. ಇಡೀ ರಾಷ್ಟ್ರಕ್ಕೆ ಬೇಕಾದಂತ ಎಲ್ಲಾ ಕಾನೂನುಗಳನ್ನ ಅದೇ ರಚನೆ ಮಾಡ್ತದೆ. ಆದ್ರೆ ಇಲ್ಲಿ ದ್ವಿಸದಸ್ಯ ಶಾಸಕಾಂಗ ಇರ್ತದೆ. ಇಲ್ಲಿ ಏಕತೆ ಇರ್ತದೆ, ಇಲ್ಲಿ ಪ್ರತ್ಯೇಕತೆ ಅಥವಾ ವಿವಿಧತೆ ಅಂತಕ್ಕಂಥದ್ದು ಇರ್ತದೆ. ಸೊ ಇಷ್ಟು ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರದ ವ್ಯತ್ಯಾಸಗಳು. ಥ್ಯಾಂಕ್ ಯು. But dear students, I am here to discuss regarding one more important types of government among the types of governments.
Yes, there is a parliamentary type of government. My dear students, in this segment, you are going to understand what is parliamentary form of government. You are going to study the different types of government in this chapter. Among them, it is very near to the fellows who are in India. Why I am going to say these words, you will be understand after my discussion, I hope. When I come across the parliamentary system of government, we must understand what is the meaning of parliamentary system of government. Why we are going to call this government is parliamentary one, and if we are going to indicate it is a parliamentary system of government, what type of futures must be with this type of government? Yes? Before we are going to understand the different phases of the parliamentary system of government, we can pass on why we are going to call it is parliamentary system of government. Yes? Here you can read some important lines regarding what we call meaning of parliamentary system of government. The parliamentary system is originated in United Kingdom. Yes? The executive is the creation of the parliament and is responsible to it. It means legislature is going to create the executive, you can say simply. Here there is few examples. What I have already told you in the first line itself, it is originated in UK. That's why we are indicating first example towards parliamentary system of government, that is UK. What we are? Yes. India is also under the parliamentary system of government with these major states. Yes. We can give an example: Canada, Australia, and etc. Many of the countries of the world, yes, engaging with this type of government. Dear students, here the executive is responsible to legislature. It is called as non-fixed executive. Yes. Why? We are putting to these two lines what I have already stated. In this type of government, executive is created by the legislature. There will be a staunch relationship between legislature and executive, because executive is always responsible to legislature. Yes? Few more important things we can understand in this type of government. What is this? The system is also known as responsible executive, is the creation of the parliament and is responsible to it. What we have already stated. Yes? If executive is acting on its own at the one side, it must be responsible to legislature at the other side. Yes, it is the important thing with the what we call parliamentary system of government. Here there is no fixed tenure like presidential form of government. Yes, here what we call executive remains in power on the trust of the legislature only. If executive acted against the trust of the legislature, it will be go away. It will going to lose its own power. Yes. That's why we are going to say here there is no fixed tenure like presidential form of government. Dear students, parliamentary system
democratic form of government in which the party or a coalition parties with the retained representation in this parliament. Yes. Forms of government is leader becoming the prime minister. Yes, of course. Here, what we are going to explain, the important thing is in the democratic system which is under parliamentary form of government, yes, the major political party which gain its own what we call majority in the election is going to elect its leader, will become the prime minister. That's all. Executive functions are exercised by members of the parliament appointed by the prime minister to the cabinet. The very simple thing. The parties in the minorities are in opposition to the majority and have the duty to challenge it regularly. Yes. Here, what you are going to notice, there will be ruling party one side, the opposition party at the other side. That's all. Yes. Prime Minister may be removed from the power whenever they lose the confidence of the majority of the ruling party or of the parliament. Here, majority is the important thing. If there is no majority, it is impossible to continue in this position. Yes, ruling prime minister. In the parliamentary system, usually our head of the government and the head of the state, they change after their terms are over. What I am already told you, yes, there is a term. After the completion of this term, yes, they will be moved towards the elections. Yes, it is simple meaning. Now we have to understand after the what we call discussion of its meaning. Yes, few features we have to understand. Here, there will be nominal executive. Yes. What is this nominal executive? Why we are going to decide? It is its utmost feature. Yes, very important. Under the parliamentary system, there are two types of executive. One is nominal, another one is real. Yes. Which one is nominal and which one is real? You can understand easily. Yes. Here, the chief executive, that is the head of the state, head of the state and possesses only nominal power. Yes. If we are going to give an example, our President of India. Yes. And also, in theory, all powers and privileges belongs to him, but the actual practice, yes, these lines will go with real executive. For example, our Prime Minister. If you go to England, yes, there will be the king or queen of what we call Westminster Abbey. I mean, the royal crown is known as nominal executive. The Prime Minister in the England government is the real executive. Yes, that's why we are going to say nominal executive, its first feature. The second feature is real executive. I need not explain once again because I am already compared what is nominal, what is real with the good examples. That's why here you can notice the Prime Minister of this respective government will be act as real executive. It is also one more feature. Dear students, see, cabinet is the creation of the parliament. Yes, very simple. You can say executive is the creation of the legislature. That's all. The members of the council, the ministers, including prime minister, how to be the members of the parliament. The leader of the majority party in parliament becomes prime minister. What we are already discussed. He in turn select his own council of ministers. Hence, it is the creation of the parliament. The discussion is whatever it may be. You can understand. The executive is always created by the legislature. Executive must be responsible to the legislature. It is the one more feature. Here, individual responsibility. Dear students, why we are going to make this point is one feature? You can understand. Including Prime Minister, each and every fellow of the cabinet, I mean executive, I mean minister,
must be abide by to his task. Yes, what? This type of government has been adorned, some power above the minister. He must be abide by and discharge accordingly. That's why here there is a individual responsibility. Each and every minister will have their own individual responsibility. Is the future of this type of government. Yes, here with the individual responsibility, yes, there will be collective responsibility. If a minister commit a mistake, will be come to the whole group of his friends, I mean cabinet. It may be good thing or bad thing. If he moves with the whole, what we call good task, good name will come. If there is bad task, the bad name will come to the whole government. That's why the philosophers, the writers, the thinkers of this type of government are going to say, here there must be collective responsibility. Whole cabinet must go collectively. Yes. One more is the role of Prime Minister. Here, see, whole cabinet will be act under the leadership of Prime Minister. Prime Minister will be the leader of vanguard, which is known as executive. The Prime Minister heads the Council of Ministers. He is the captain of the team. Yes, he holds real authority. He holds the real authority as the head of the cabinet. He commands great power and privileges. Yes, what I already gave the one line meaning, that is, Prime Minister will going to lead the task of whole what we call government. Dear friends, one more is political homogeneity. Yes, very simple. Normally, all the ministers belongs to the same political party. It is quite natural. A single political party fellows will be act as ministers. Another one thing is role of opposition party. Here, opposition will have its own important thing to question what the ruling party will going to do. Will going to act. Will going to engage. Yes, the ruling party and opposition party are go together for the sake of the development of the citizens of the nation and whole nation. Yes, that's why we are going to say the opposition party is always its own ability to question the government itself. Okay, here we are already understand what is parliamentary government. Yes, I hope you can understand this very easily with its own feature. Thank you.